ಸಿಗಾಕೊಂಡಿರೋದುಂಟಾ ಯಾರಿಗಾದ್ರು ಫ್ಯಾಮಿಲಿಲಿ ಇಲ್ಲ ಟೀಚರ್ಸ್ಗೆ ಈ ತರ ಹಿಂಗೆ ಲವ್ ಮಾತಾಡೋದು ಆತರ? ನಾನು ಯಾವತ್ತೂ ಯಾರ ಹತ್ರನೂ ಸಿಕ್ಕಾಕೊಂಡಿಲ್ಲ. ಬಟ್ ಏನು ತಪ್ಪು ಮಾಡಿದ್ರೆ ಸಿಕ್ಕಾಕೊಂಡ್ಬೇಕಲ್ಲ. ಅಲ್ಲ ಅಂದ್ರೆ ತಪ್ಪು ಮಾಡಿದ್ರೆ ಸಿಕ್ಕಾಕೊಂಡ್ಬೇಕು, ಇದ್ರಲ್ಲಿ ಏನ್ ತಪ್ಪಿದೆ? ಹೌದು, ಕರೆಕ್ಟ್. ಸ್ಕೂಲ್ ಲೈಫ್ ಅಲ್ಲಿ ಅಂದ್ರೆ ಟೀಚರ್ಸ್ ಬಾಂಡಿಂಗ್ ಎಲ್ಲ ಹೆಂಗೆ ಸರ್ ಆ ಟೈಮಲ್ಲಿ ನಿಮ್ಗೆ? ಅಂದ್ರೆ ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದ್ರೆ, ನೀವು ಈಗ ನೀವು ನಾರ್ಮಲ್ ಆಗಿರ್ತೀರಾ, ತುಂಬಾ ಸೆನ್ಸಿಟಿವ್ ನೀವು. ಸೊ ಆತರ ಇರೋರು ಬೇರೆ ಒಂದ್ ಶೇಡ್ ಇದೆ. ಸೊ ದೊಡ್ಡ ಮನೆ, ರಾಜ್ಕುಮಾರ್ ಸರ್ ಅವ್ರ ಮೊಮ್ಮಗ, ಈ ತರ ಎಲ್ಲ ಇದೆ. ಅಲ್ಲಿ ನಿಮ್ಮನ್ನ ಹೆಂಗ್ ನೋಡ್ತಾ ಇದ್ರು ಸ್ಟೂಡೆಂಟ್ಸ್ ಆಗಿಲ್ಲ? ಅದ್ ಗೊತ್ತಿತ್ತಾ ಅವ್ರಿಗೆ ನೀವು ನಿಜವಾಗ್ಲೂ ಈ ತರ ಫ್ಯಾಮಿಲಿ ಅವರು ಅಂತ, ಹೇಗೆ ಅಂತ ಅದೆಲ್ಲ? ನಾನು ತುಂಬಾ ಸ್ಕೂಲ್ ಚೇಂಜ್ ಮಾಡಿದ್ದು. ನನಗೆ ಅಂದ್ರೆ ಯಾರು ಗೊತ್ತಿರಬಾರ್ದು ಅಂತ. ಸೊ ನಾನ್ ಮೊದ್ಲು ನಮ್ಮ ಮನೆ ಪಕ್ಕನೆ ಪೂರ್ಣ ಪ್ರಜ್ಞಾ ಸ್ಕೂಲ್ ಅಲ್ಲಿ ಓದ್ತಾ ಇದ್ದೆ. ಸೊ ಅವಾಗ ಅಷ್ಟು ಚೆನ್ನಾಗಿ ಓದ್ತಾ ಇರ್ಲಿಲ್ಲ. ಅವಾಗ ಒಂದು ಹೊಸ ಸ್ಕೂಲ್ ಓಪನ್ ಆಗಿತ್ತು, ವಿದ್ಯಾಶಿಲ್ಪ ಅಂತ. ಆಮೇಲೆ ಅಲ್ಲಿ ಶಿಫ್ಟ್ ಆದೆ. ಅಲ್ಲಿ ಯಾರಿಗೂ ಹೇಳಿರ್ಲಿಲ್ಲ ನಾನು ಇಲ್ಲಿದ್ದೆ ಅಂತ. ನಮ್ ಕ್ಲಾಸ್ ಟೀಚರ್ ಗೊತ್ತಿರ್ಲಿಲ್ಲ, ಫ್ರೆಂಡ್ಸ್ ಯಾರಿಗೂ ಗೊತ್ತಿರ್ಲಿಲ್ಲ. ಆಮೇಲೆ ನೋಡಿದ್ರೆ ಅದೇ ಟೈಮಲ್ಲಿ ತಾತಂದು ಕಿಡ್ನಾಪ್ ಆಗೋಯ್ತು. ಅದಾದ್ಮೇಲೆ ಎಲ್ಲಾರ್ಗು ಗೊತ್ತಾಗೋಯ್ತು ಇಲ್ಲಿಂದ. ಆಮೇಲೆ ತಿರ್ಗಾ ಅದಾದ್ಮೇಲೆ ಇನ್ನೊಂದ್ ಸ್ಕೂಲ್ ಹೋದೆ, ರೆಸಿಡೆನ್ಸಿ ಅಂತ. ಸೊ ಅಲ್ಲೂ ಅದೇ ಏನೇ ಆದ್ರೂ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಸರ್ ಗೊತ್ತಾಯ್ತು ಅಂದ್ರೆ ಬೇರೆ ಊರ್ಗ್ ಹೋಗಿದ್ರೆ ಇಲ್ಲಿ ಏನಾದ್ರು ಗೊತ್ತಾಯ್ತು ಅಂದ್ರೆ ಸ್ಕೂಲ್ ಚೇಂಜ್. ಅದೇ ನಮ್ ಸ್ಕೂಲಲ್ಲಿ ನನ್ ಫ್ರೆಂಡ್ಸ್ ಇಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಅದು ಹೆಸರು ವಿನಯ್ ರಾಜ್ಕುಮಾರ್ ಅಂತ ಇರುತ್ತಲ್ಲ. ಅವಾಗ ನನ್ನ ಕಾಲೇಜಲ್ಲಿ ಒಬ್ಬ ಇದನ್ನೇ ಪ್ರಶಾಂತ್ ಅಂತ. ಸೊ ಅವಾಗ ವಿನಯ್ ರಾಜ್ಕುಮಾರ್ ಅಂತ ಕರೆದಾಗ ಬಂದ್ ಕೇಳಿದ, ಏನ್ ನಿನ್ ರಾಜ್ಕುಮಾರ್ ಮೊಮ್ಮಗನ, ನಿನ್ ವಿನಯ್ ರಾಜ್ಕುಮಾರ್ ಅಂತ ಹೆಸರಿಟ್ಟು ಇಲ್ಲ ಅಂತ ಹೇಳಿದ್ರ ನೀವು? ಆಮೇಲೆ ಗೊತ್ತಾಗಿರುತ್ತೆ. ಬಟ್ ಆ ಟೈಮಲ್ಲಿ ಅವಾಗ ಗೊತ್ತಿರಲ್ಲ. ಸಡನ್ ಆಗಿ ಒಂದಷ್ಟು ವರ್ಷ ಆದ್ಮೇಲೆ ಗೊತ್ತಾಗಿರುತ್ತೆ ಅವ್ರಿಗೆ. ಯಾರನ್ನ ಫೋನ್ ಮಾಡಿ ನೀವೇನ್ ಸರ್ ನೀವ್ ಹೇಳೇ ಇಲ್ಲ ಆತರ ಏನು ಫೋನ್ ಸ್ಕೂಲಲ್ಲಿ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ, 2-3 ತಿಂಗಳಲ್ಲೇ ಗೊತ್ತಾಗ್ಬಿಡುತ್ತೆ. ಆತರ ಏನಿಲ್ಲ. ಇವಾಗ ತುಂಬಾ ಕಡೆ ಆಗಿರುತ್ತೆ. ಎಷ್ಟೊಂದ್ಸಲಿ ನನ್ನ ವಿನಯ್ ರಾಜ್ಕುಮಾರ್ ತರಾನೇ ಇದ್ದೀರಾ ನೋಡಕ್ಕೆ ನೀವು ಅಂತ ಹಂಗೂ ಕೇಳ್ತಾರ? ಹಂಗೆ ತುಂಬಾ ಜನ ಕೇಳ್ತಾರೆ. ಈಗ ನಾನು ಮೈಸೂರಲ್ಲೆಲ್ಲ ಓಡಾಡ್ಬೇಕಂದ್ರೆ ಎಷ್ಟೊಂದ್ ಜನ ಕೇಳ್ತಾರೆ, ನಿಮ್ಮದೇ ವಿನಯ್ ರಾಜ್ಕುಮಾರ್ ತರ ಇದ್ದೀರಾ? ಸೇಮ್ ವಿನಯ್ ರಾಜ್ಕುಮಾರ್ ತರ. ನಿಮ್ ರಿಯಾಕ್ಷನ್ ಹೆಂಗಿರುತ್ತೆ ಅವಾಗ? ಹೌದಾ, ಥ್ಯಾಂಕ್ ಯು ಅಷ್ಟೇ, ನಾನೇ ವಿನಯ್ ರಾಜ್ಕುಮಾರ್ ಆತರ ಏನು ಹೇಳಲ್ಲ ನೀವು. ಸೂಪರ್. ನೀವು ಆ ಟೈಮಲ್ಲಿ ವರ್ಧಣ್ಣ ಅವರು ಮತ್ತೆ ಪಾರ್ವತಮ್ಮ ಮೇಡಮ್ ಇವರೆಲ್ಲ ಡಿಸ್ಕಸ್ ಮಾಡ್ತಿದ್ರು ಸ್ಟೋರಿ ಕುತ್ಕೊಂಡು. ಅವ್ರು ಒಪ್ಪಿಗೆ ಕೊಟ್ಮೇಲೆ ಅಣ್ಣವರು ಆಕ್ಟ್ ಮಾಡ್ತಿದ್ರು ಅಂತ ನಮ್ಗೆ ಗೊತ್ತಿರೋದು. ಈಗ ಆ ಜವಾಬ್ದಾರಿ ಯಾರು ಒಪ್ಕೊಂಡಿದ್ದಾರೆ ಅಂತ ನಿಮ್ ಫ್ಯಾಮಿಲಿ? ಈಗ ಅದೇ ಯಾವ್ದೇ ಸ್ಕ್ರಿಪ್ಟ್ ನಾನೇ ಕೇಳ್ತೀನಿ, ಯಾಕಂದ್ರೆ ತುಂಬಾ ಜನ ಸ್ಕ್ರಿಪ್ಟ್ ಹೇಳ್ತಿರ್ತಾರಲ್ಲ. ಸೊ ಕೇಳಿ ಅದ್ರಲ್ಲಿ ನನ್ಗೆ ಯಾವ್ದು ಇಷ್ಟ ಅದನ್ನ ನನ್ನ ತಮ್ಮನ ಜೊತೆ ಡಿಸ್ಕಸ್ ಮಾಡ್ತೀನಿ, ನನ್ನ ತಂದೆ ಜೊತೆ ಡಿಸ್ಕಸ್ ಮಾಡ್ತೀನಿ. ಅವ್ರ ಹತ್ರ ಒಂದಷ್ಟು ಪಾಯಿಂಟ್ಸ್ ಕೇಳ್ತೀನಿ, ಇದ್ ನಾನ್ ಮಾಡ್ಬೋದಾ, ಚೆನ್ನಾಗಿರುತ್ತಾ, ಈ ಕಥೆಯಲ್ಲಿ ಬೇರೆ ಏನ್ ಮಾಡ್ಬೋದು ಅಂತ ಅನ್ಸುತ್ತೆ. ಅವ್ರ ಇನ್ಪುಟ್ಸ್, ಅವ್ರ ಜೊತೆ. ಆಮೇಲೆ ನನ್ನ ಫ್ರೆಂಡ್ಸ್ ಜೊತೆ ನಂಗೆ ಕತೆ ತುಂಬಾ ಚೆನ್ನಾಗಿ ಇಷ್ಟ ಆದ್ರೆ ನನ್ನ ಫ್ರೆಂಡ್ಸ್ ನೆಲ್ಲ ಡಿಸ್ಕಸ್ ಮಾಡ್ತೀರಾ? ಅಲ್ಲ, ಅವ್ರಿಗೆ ಎಲ್ಲರಿಗೂ ನರೇಶನ್ ಕೊಡ್ತೀನಿ. ಈಗ ಅವಾಗ ಗೊತ್ತಾಗತ್ತಲ್ಲ ನನ್ಗೆ ಒಬ್ಬನಿಗೆ ಎಷ್ಟು ಇಷ್ಟ ಆಗಿದೆ, ಇಲ್ಲ ಬೇರೆ ಫ್ರೆಂಡ್ಸ್ಗೂ ಅಷ್ಟೇ ಇಷ್ಟ ಆಗುತ್ತೆ. ಅವ್ರ ಪಾಯಿಂಟ್ ಆಫ್ ವ್ಯೂ, ಎಲ್ಲರ ಪಾಯಿಂಟ್ ಆಫ್ ವ್ಯೂ ಕೇಳ್ಕೊಂಡು ಆಮೇಲೆ ಎಲ್ಲ ಓಕೆ ಅಂದ್ರೆ ಡಿಸೈಡ್ ಮಾಡ್ತೀರಾ.